ನಮಸ್ಕಾರ ವೀಕ್ಷಕರೇ, ಸುನೀತಾ ಕಿಚನ್ಗೆ ಸ್ವಾಗತ. ಇವತ್ತು ನಾನು ಸಪ್ಪನ ಬೇಳೆ ಸಾರು ಮಾಡಕತ್ತೀನಿ ನೋಡ್ರಿ. ಸಪ್ಪನ ಸಾರು ಎಲ್ಲರೂ ಇಷ್ಟಪಡ್ತಾರೆ. ಮಕ್ಕಳಿಗಂತೂ ಮೊದಲು ಇಷ್ಟ ಆಗ್ತೈತೆ ರೀ. ಇದು ಸಪ್ಪನ ಸಾರು ನಮ್ಮ ಮನೆಯಾಗಂತೂ ಎಲ್ಲರೂ ಇಷ್ಟಪಡ್ತಾರೆ. ಹೀಗಾಗಿ ನಾನು ಇವತ್ತು ಸಪ್ಪನ ಸಾರು ಮಾಡಕತ್ತೀನಿ ನೋಡ್ರಿ. ಸಪ್ಪನ ಬೇಳೆ ಸಾರು. ಈಗ ಸಪ್ಪನ ಸಾರಿಗೆ ಒಂದು ಅರ್ಧ ಬಾಟ್ಲಷ್ಟು ನಾನು ಹೆಸರು ಬೇಳೆ, ಅರ್ಧ ಬಾಟ್ಲ ತೊಗರಿ ಬೇಳೆ ರೀ, ಅರ್ಧ ಬಾಟ್ಲಷ್ಟು ಚೆನ್ನಾಗಿ ಬೇಳೆ ತೊಗೊಂಡೇನಿ ರೀ. 3 ಬೇಳೆ ಕೂಡಿಸಿ ಕಡಲೆಬೇಳೆ ಇದ್ರೆ ಕಡಲೆಬೇಳೆ ಹಾಕಿದ್ರು ನಡಿತೈತಿ. ನಾ ಕಡಲೆಬೇಳೆ ಹಾಕೇ ಇಲ್ಲ. ಅವನು 3 ಬೇಳೆ ಕೂಡಿಸಿ ಈಗ ಒಂದು 2 ಸರಿಗೆ ಸ್ವಚ್ಛಗೆ ತೊಳೀನಿ ರೀ. ಸ್ವಚ್ಛಗೆ ತೊಳೆದು ಸ್ವಲ್ಪ ನೀರು ಬಸಿದಾದ್ಮೇಲೆ ರೀ ಮತ್ತು ಹೊಳ್ಳಿ ನಾವು ಕುದ್ಸಾಕ ನೀರು ಹಾಕಕತ್ತೀನಿ ನೋಡ್ರಿ. ಈಗ ಬೇಳೆ ಕುದಿ ಇಡಾಕ ನೀರು ಹಾಕಿದಾದ್ಮೇಲೆ ಒಂದು 4 ಹಸಿಮೆಣ್ಸಿನ್ಕಾಯಿ ಹಾಕಾಕತ್ತೀನಿ ರೀ. 1-2 ಟಮಾಟೆ ಹಣ್ಣು ಕಟ್ ಮಾಡಿ ಹಾಕಾಕತ್ತೀನಿ ರೀ. ಟಮಾಟೆ ಹಣ್ಣು ಹಾಕಿದಾದ್ಮೇಲೆ ಒಂದು ಉಳ್ಳಿಗಡ್ಡಿನೂ ಇದ್ರಾಗ ಹಾಕಾಕತ್ತೀನಿ ರೀ ನಾನು. ಆಮೇಲೆ ಬೆಳ್ಳುಳ್ಳಿ ಒಗ್ಗರಣೆ ಕೊಟ್ರೆ ಸಾರು ಅಗದಿ ಚಲೋ ಆಗ್ತೈತೆ ರೀ. ಈಗ ಸ್ವಲ್ಪ ಒಂದು ಅರ್ಧ ಚಮಚದಷ್ಟು ಅರಿಶಿನ ಹಾಕಾಕತ್ತೀನಿ ನೋಡ್ರಿ. ಒಂದು ಸ್ಪೂನು ಮೊಟ್ಟೆ ಜೀರಿಗೆ ಹಾಕಾಕತ್ತೀನಿ ರೀ. ಮೊಟ್ಟೆ ಜೀರಿಗೆ ಹಾಕಿದಾದ್ಮೇಲೆ ಈಗ ಉಪ್ಪು ಹಾಕಾಕತ್ತೀನಿ ರೀ, ರುಚಿಗೆ ತಕ್ಕಷ್ಟು. ಉಪ್ಪು ಹಾಕಿದಾದ್ಮೇಲೆ ಕುಕ್ಕರ್ ಬಾಯಿ ಮುಚ್ಚಿ ಈಗ ಗ್ಯಾಸ್ ಮೇಲೆ ಕುದ್ಸಾಕಿಡೋಣ್ರಿ. ಒಂದು 3-4 ಸೀಟಿ ತೊಗೊಂಡ್ರೆ ಹಣ್ಣಾಗೆ ಕುದಿಬೇಕು ರೀ. ಸಪ್ಪನ ಸಾರಿಗೆ ಹಣ್ಣಾಗೆ ಕುದ್ದು ಆದ್ದರಿಂದ ಕುಕ್ಕರು ಸ್ವಲ್ಪ ಆರಿದ್ದರಿಂದ ಈಗ ಅದ್ರ ಮುಚ್ಚಳ ತೆಗೆದೀನಿ ನೋಡ್ರಿ. ಈಗ ನೋಡ್ರಿ ಎಷ್ಟು ಹಣ್ಣಾಗೆ ಕುದ್ದವ. ಎಷ್ಟು ಹಣ್ಣಾಗೆ ಕುದ್ರೆ ಸಾಕ್ರಿ. ಈಗ ಚಮಚಲಿ ಒಂದು ನಾವು ಮ್ಯಾಶ್ ಮಾಡಿದ್ರೆ ಸಾಕ್ರಿ. ಈಗ ನೋಡ್ರಿ ನಾವು ಒಂದು ಸ್ವಲ್ಪ ಮ್ಯಾಶ್ ಮಾಡಿದ್ದೀವಿ ಅಂದ್ರೆ ಪೂರ್ತಿ ಎಲ್ಲ ಹಿಂಗೆ ರಬ್ಟಿ ಗತೆ ಬಂತ್ರಿ. ಎಷ್ಟು ಹಿಂಗೆ ಬರ್ಬೇಕ್ರಿ. ಅದು ಒಂಥರ ಜುನ್ಕೋದು ಇದ್ರ ಗತೆ. ಈಗ ಒಂದು ಒಗ್ಗರಣೆ ಹಾಕಿ ಒಂದು ಬಾಗಿ ಕಾಸಕ್ಕೆ ಇಟ್ಟಿದ್ದೆ ನಾನು. ಅದ್ರಾಗ ಸ್ವಲ್ಪ ಎಣ್ಣೆ ಹಾಕ್ಕೊಂಡು ಎಣ್ಣೆ ಕಾದಾದ್ಮೇಲೆ ಜೀರಿಗೆ ಸಾಸಿವೆ ಹಾಕತ್ತೀನಿ ರೀ. ಜೀರಿಗೆ ನಾ ಕುದಿಸೋ ಮುಂದೆ ಹಾಕಿನ್ರಲ್ಲ, ಹೀಗಾಗಿ ಜೀರಿಗೆ ಏನು ಹಾಕೋಂಗಿಲ್ಲ. ಅದ್ರಾಗ 1-2 ಒಣ ಮೆಣಸಿನ್ಕಾಯಿ ಕಟ್ ಮಾಡಿ ಹಾಕಿದ್ದೆ ನಾನು. ಒಣ ಮೆಣಸಿನ್ಕಾಯಿ ಹಾಕಿದಾದ್ಮೇಲೆ ಈಗ ಬೆಳ್ಳುಳ್ಳಿ ರೀ ಕಟ್ ಮಾಡಿ ಇಟ್ಕೊಂಡಿದ್ದೆ ನಾನು. ಬಾಯಾಗ ತಿನ್ನೋ ಮುಂದೆ ಸ್ವಲ್ಪ ನಡ್ಕ ಸಿಗಬೇಕ್ರದ ಬೆಳ್ಳುಳ್ಳಿ. ಹೀಗಾಗಿ ನಾನು ಜಜ್ಜಿ ಹಾಕಿಲ್ಲ, ಸಣ್ಣಗೆ ಕಟ್ ಮಾಡಿ ಹಾಕಿದ್ದೇನೆ ರೀ. ಇದೊಂದು ಟೇಸ್ಟ್ ಬೇರೆನೇ ಚಲೋನ ಹತ್ತೈತೆ ರೀ ಇದು. ಈಗ ಅವನ್ನ ಫ್ರೈ ಮಾಡೋಣ್ರಿ. ಫ್ರೈ ಆದ್ದರಿಂದ ಸ್ವಲ್ಪ ಈಗ ನಾನು ಹಿಂಗೆ ಹಾಕಾಕತ್ತೀನಿ ನೋಡ್ರಿ. ಹಿಂಗೆ ಹಾಕೋದಾದ್ಮೇಲೆ ಈಗ ಅದೆಲ್ಲ ಏನು ಬೇಳೆ ಕುದಿಸಿಟ್ಕೊಂಡಿದ್ದಿರಲ್ಲ, ಆ ಬೇಳೆ ಎಲ್ಲ ಅದು ಒಗ್ಗರಣೆ ಒಳಗೆ ಮಿಕ್ಸ್ ಮಾಡಾಕತ್ತೀನಿ ನೋಡ್ರಿ ನಾನೀಗ. ಅದೆಲ್ಲ ಹಾಕಿದಾದ್ಮೇಲೆ ಮತ್ತು ಹೊಳ್ಳಿ ಅದು ಎಣ್ಣೆಯಾಗನ ಸ್ವಲ್ಪ ನಾವು ಅದನ್ನು ಒಂದು 2 ಸೆಕೆಂಡು ಮಿಕ್ಸ್ ಮಾಡೋಣ್ರಿ. ನಿಮಗೆ ಗಟ್ಟಿ ಬೇಕಂದ್ರೆ ಗಟ್ಟಿ ಇಟ್ಕೋಬೋದು ರೀ ಸಾಂಬಾರು. ಸ್ವಲ್ಪ ನೀರು ಬೇಕಂದ್ರೆ ಸ್ವಲ್ಪ ತೆಳುವಾಗಿ ಸ್ವಲ್ಪ ನೀರು ಹಾಕಿರಿ. ನನಗೆ ಒಂದಷ್ಟು ನೀರು ಹಾಕಾಕತ್ತೀನಿ ರೀ ನಾನು. ಇಷ್ಟು ತೆಳುವಾಗಿ ಆದ್ರೆ ಸಾಕು. ಪೂರ್ತಿ ಗಟ್ಟಿ ಆದರೂ ಅಷ್ಟೊಂದು ಚಲೋ ಹತ್ತಂಗಿಲ್ಲ. ನಿಮಗೆ ಚಪಾತಿಗೆ ರೊಟ್ಟಿಗೆ ತಿನ್ನೋರು ಇದ್ರೆ ಸ್ವಲ್ಪ ನೀವು ಗಟ್ಟಿ ಇಟ್ಕೊರಿ. ನಾನು ಸ್ವಲ್ಪ ಇಷ್ಟು ತೆಳು ಇಟ್ಕೊಂಡೇನ್ರಲ್ಲ. ತೆಳು ಇಟ್ಕೊಂಡಾದ್ಮೇಲೆ ನಾನು ಫಸ್ಟಿಗೆ ಉಪ್ಪು ಹಾಕಿದ್ದಿರಲ್ಲ, ಹಾಗಾಗಿ ನಾನು ಉಪ್ಪು ಹಾಕಿಲ್ಲ. ನೀವು ಉಪ್ಪು ಹೆಚ್ಚು ಕಡಿಮೆ ಆಗಿರ್ತೈತಲ್ಲ, ಸ್ವಲ್ಪ ರುಚಿ ನೋಡ್ಕೊಂಡು ಉಪ್ಪು ಹಾಕಿರಿ. ಈಗ ಲಾಸ್ಟಿಗೆ ಕೊತ್ತಂಬರಿ ಹಾಕಿ ಮುಚ್ಚಿದ್ದೆ ನಾನು. ಮುಚ್ಚಿಟ್ಟಾದ್ಮೇಲೆ ಈಗ ಊಟಕ್ಕೆ ತಾಟ ಹಚ್ಚಾಕತ್ತೀನಿ ನೋಡ್ರಿ. ಬಿಸಿ ಅನ್ನ ಆಗಿತ್ತು ರೀ. ಅನ್ನ ಹಾಕಿದ್ದೀನಿ. ಅನ್ನ ಹಾಕಿದಾದ್ಮೇಲೆ ಒಂದು ಕ್ಯಾಬೇಜ್ ಪಲ್ಯ ಮಾಡಿದ್ದೆ ರೀ. ಕ್ಯಾಬೇಜ್ ಪಲ್ಯ ಹಾಕಿದಾದ್ಮೇಲೆ ಬೇಳೆ ಸಾರು, ಸಪ್ಪನ ಬೇಳೆ ಸಾರು ಹಾಕಿ ಹತ್ರ 1-2 ಉಳ್ಳಿಗಡ್ಡಿ ಸೌತೆಕಾಯಿ ಹಾಕಿ 1-2 ಮೆಣ್ಸಿನ್ಕಾಯಿ ಫ್ರೈ ಮಾಡಿದ್ದೆ ರೀ ನಾನು. 1-2 ಮೆಣ್ಸಿನ್ಕಾಯಿ ಹಾಕಿ ಊಟ ಮಾಡಿದ್ದೀವಪ್ಪ ಅಂದ್ರೆ ರೊಟ್ಟಿ ಬೇಡ ಏನೂ ಬೇಡ, ಅಷ್ಟು ರುಚಿಯಾಗಿರ್ತೈತೆ ರೀ. ನೀವು ಒಂದ್ಸಲ ಟ್ರೈ ಮಾಡಿರಿ. ಹೆಂಗಾಗೈತೆ ಅಂಥೇಳಿ ಕಮೆಂಟ್ ಮಾಡಿ ತಿಳಿಸ್ರಿ. ನಮಸ್ಕಾರ ವೀಕ್ಷಕರೇ.